ನಮಸ್ತೆ ಕರ್ನಾಟಕ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅನ್ನೋದನ್ನು ಹೇಳ್ತಾ, ವೀಕ್ಷಕರೇ, ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ಗಳ ನಡುವಿನ ಸ್ನೇಹ ಬಾಂಧವ್ಯಗಳ ಕಥೆಗಳೇ ಹಾಗೆ, ಕೇಳಲು ತುಂಬ ಚೆಂದ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೃಷ್ಟಿ ಮಾಡ್ತಿರೋ ಗಿಲ್ಲಿ ಅವರು ಇತ್ತೀಚೆಗೆ ಹೇಳಿರುವ ಮಾತುಗಳು ಏನಪ್ಪ ಅವು ಅಂದರೆ, ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಮೀಟ್ ಆಗ್ತೀನಿ, ಪ್ರಯತ್ನ ಪಡ್ತೀನಿ ಅಂತ ಹೇಳಿರೋದು. ಹಾಗೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಜೊತೆಗಿನ ತಮ್ಮ ಅದ್ಭುತವಾದ ಬಾಂಡಿಂಗ್ ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಗಿಲ್ಲಿ ಹೇಳಿದ್ದೇನು, ಶಿವಣ್ಣ ಮತ್ತು ಇವರ ನಡುವಿನ ಅಪರೂಪದ ಒಡನಾಟ ಕಥೆಯಂಥದ್ದು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಚಿತ್ರರಂಗದಲ್ಲಿ ಶಿವಣ್ಣ ಎಂದರೆ ಎಲ್ರಿಗೂ ಅಚ್ಚುಮೆಚ್ಚು. ದೊಡ್ಡ ಮನೆಯ ಈ ಹಿರಿಯ ಮಗ ಎಲ್ಲರನ್ನೂ ತಮ್ಮ ಒಡಹುಟ್ಟಿದವರಂತೆ ಕಾಣ್ತಾರೆ. ಇದೇ ವಿಷಯವನ್ನು ಗಿಲ್ಲಿ ಕೂಡ ನೆನೆದಿದ್ದಾರೆ. ಶಿವಣ್ಣ ಅವರ ಜೊತೆಗಿನ ಬಾಂಡಿಂಗ್ ಬಗ್ಗೆ ಮಾತನಾಡುತ್ತಾ, ಶಿವಣ್ಣ ಕೇವಲ ಒಬ್ಬ ನಟನಲ್ಲ, ಅವರು ಅದ್ಭುತವಾದ ಮನುಷ್ಯ. ಅವರ ಜೊತೆ ಕಳೆದ ಪ್ರತಿಯೊಂದು ಕ್ಷಣವೂ ಮರೆಯಲಾಗದ್ದು. ಶೂಟಿಂಗ್ ಸೆಟ್ನಲ್ಲಾಗಲಿ ಅಥವಾ ಹೊರಗಡೆಯಾಗಲಿ ಅವರು ಕೊಡುವ ಗೌರವ ಮತ್ತು ಪ್ರೀತಿ ಬೆಲೆ ಕಟ್ಟಲಾಗದ್ದು ಎಂದು ಭಾವುಕರಾಗಿದ್ದಾರೆ. ಹಿರಿಯ ಕಿರಿಯ ಎಂಬ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಪ್ರೋತ್ಸಾಹಿಸುವ ಶಿವಣ್ಣನ ಗುಣವೇ ಇವರ ನಡುವಿನ ಈ ಅದ್ಭುತ ಬಾಂಡಿಂಗ್ಗೆ ಕಾರಣ ಅಂತ ತಮ್ಮ ಬಾಂಡಿಂಗ್ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆಯೂ ಗಿಲ್ಲಿ ಮಾತನಾಡುತ್ತಾರೆ. ನಾನು ದರ್ಶನ್ ಅವರನ್ನು ಖಂಡಿತವಾಗಿಯೂ ಮೀಟ್ ಆಗ್ತೀನಿ, ಅವರ ಜೊತೆ ಮಾತನಾಡಲೇಬೇಕಾಗಿದೆ, ಕೆಲವು ವಿಷಯಗಳು ಅವ್ರ ಜೊತೆ ಮಾತನಾಡಬೇಕು ಅಂತ ತಮ್ಮ ಮನದ ಆಸೆಗಳನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಅವರ ಮಾಸ್ ಕ್ರೇಜ್, ಅವರ ವ್ಯಕ್ತಿತ್ವ ಮತ್ತು ಚಿತ್ರರಂಗದಲ್ಲಿ ಅವರು ಬೆಳೆದು ಬಂದ ಹಾದಿ ಎಲ್ಲರಿಗೂ ಪ್ರೇರಣೆ. ಇಲ್ಲಿ ಗಿಲ್ಲಿ ಅವರು ದರ್ಶನ್ ಅವರನ್ನು ಭೇಟಿಯಾಗಿ ಯಾವ ವಿಷಯದ ಬಗ್ಗೆ ಚರ್ಚಿಸಲಿದ್ದಾರೆ ಎಂಬುದು ಕುತೂಹಲ. ಈಗ ದಾಸನ ಅಭಿಮಾನಿಗಳಲ್ಲಿ ಆ ಒಂದು ಕುತೂಹಲ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಗಿಲ್ಲಿ ಅವರು ಚಿತ್ರರಂಗದಲ್ಲಿ ತಮ್ಮ ಮುಂದಿನ ಇನ್ನಿಂಗ್ಸ್ ಆರಂಭಿಸಲು ಸಜ್ಜಾಗಿ ನಿಂತಿದ್ದಾರೆ. ಈ ಹೊತ್ತಿನಲ್ಲಿ ದರ್ಶನ್ ಅವರಂತಹ ಒಬ್ಬ ಮಾಸ್ ಲೀಡರ್, ಒಬ್ಬ ಹಿರಿಯ ಸಹೋದರನ ಮಾರ್ಗದರ್ಶನ ಅವರಿಗೆ ತುಂಬಾ ಮುಖ್ಯ ಆಗತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲರೂ ಕೂಡ ನೋಡಿರೋ ಹಾಗೆ ಹೊಸಬರನ್ನು ದರ್ಶನ್ ಅವರು ಯಾವ ರೀತಿ ಪ್ರೋತ್ಸಾಹಿಸ್ತಾರೆ, ಅದೇ ರೀತಿ ಸಿನಿಮಾಗಳು ಬಂದಾಗ ಯಾವ ರೀತಿ ಪ್ರಚಾರಕ್ಕೆ ಹೋಗ್ತಾರೆ, ಅವೆಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಅದಕ್ಕಾಗಿಯೇ ಅವರ ಒಂದು ಐಡಿಯಾಗಳನ್ನು ತಗೊಂಡು ಪ್ರೀತಿಯಿಂದ ಕೇಳ್ತಾರೆ. ಅದಕ್ಕೋಸ್ಕರ ಆ ಒಂದು ದರ್ಶನ್ ಅವರನ್ನು ತುಂಬ ಅಂದರೆ ತುಂಬ ಒಂದು ಬಿಗ್ ಸಪೋರ್ಟ್ ಅಂತ ಅಂದ್ಕೊಳ್ಳೋದ್ರಲ್ಲಿ ಹೊಸಬರು ಯಾವುದೇ ಕೂಡ ತಪ್ಪಿಲ್ಲ. ಅದಕ್ಕೆ ಬೇಕಾದ ಸಪೋರ್ಟ್ ಮಾಡ್ತಾನೇ ಇರ್ತಾರೆ. ದರ್ಶನ್ ಅವರನ್ನು ಭೇಟಿಯಾದರೆ ಕೇವಲ ಸಿನಿಮಾ ಅಷ್ಟೇ ಅಲ್ಲ, ಜೀವನದಲ್ಲಿ ಹೇಗೆ ಧೈರ್ಯವಾಗಿ ಇರಬೇಕು ಅನ್ನೋದು ಕೂಡ ಕಲಿಬಹುದು. ನಿಜ ಹೇಳಬೇಕಂದ್ರೆ ಶಿವಣ್ಣ ಮತ್ತು ದರ್ಶನ್ ಇವರಿಬ್ಬರ ನಡುವೆ ಅದ್ಭುತವಾದ ಬಾಂಧವ್ಯವಿದೆ. ಶಿವಣ್ಣ ಅವರು ದರ್ಶನ್ ಅವರನ್ನು ಪ್ರೀತಿಯಿಂದ ದರ್ಶಿ ಅಂತಾನೆ ಕರೀತಾರೆ. ಇನ್ನು ದರ್ಶನ್ ಅವರಿಗೆ ಶಿವಣ್ಣ ಅಣ್ಣನ ಸಮಾನ. ಇಂತಹ ಇಬ್ಬರ ದಿಗ್ಗಜರು ಪ್ರೀತಿ ಮತ್ತು ಒಡನಾಟ ಪಡೆದಿರುವ ಗಿಲ್ಲಿ ಅವರು ನಿಜಕ್ಕೂ ಲಕ್ಕಿ ಅನ್ಬಹುದು. ಕಲಾವಿದರ ನಡುವೆ ಇರಬೇಕಾದ ಅಸಲಿ ಒಗ್ಗಟ್ಟು ಮತ್ತು ಪ್ರೀತಿಯನ್ನು ಗಿಲ್ಲಿ ಮತ್ತು ತಮ್ಮ ಮಾತುಗಳ ಮೂಲಕ ಇಡೀ ಕರ್ನಾಟಕದ ಜನತೆಗೆ ತಲುಪಿಸಿದ್ದಾರೆ ಅಂತ ಕೂಡ ಹೇಳಬಹುದು. ಇನ್ನೊಂದು ವಿಷಯ ನೀವೆಲ್ಲರೂ ಕೂಡ ನೋಡಿರ್ಬೋದು, ಗಿಲ್ಲಿ ಮತ್ತು ಶಿವಣ್ಣ ಅವರ ಬಾಂಧವ್ಯ ಇಷ್ಟೊಂದು ಆಳವಾಗಲು ಅಸಲಿ ಕಾರಣ ಏನಪ್ಪ ಅಂತ ಅಂದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಜರ್ನಿ. ಹೌದು, ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹೊರಗಡೆ ಅವರಿಗೆ ಬೆಟ್ಟದಷ್ಟು ಬೆಂಬಲವಾಗಿ ನಿಂತವರು ಇದೇ ಶಿವಣ್ಣ. ಶೋ ನಡೆಯುತ್ತಿದ್ದ ಸಂದರ್ಭದಲ್ಲೇ ಶಿವಣ್ಣ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಈ ಬಾರಿ ಗಿಲ್ಲಿನೇ ಬಿಗ್ ಬಾಸ್ ಗೆಲ್ಲೋದು ಎಂದು ಭವಿಷ್ಯ ನುಡಿದಿದ್ರು ಮತ್ತು ಮುಕ್ತವಾಗಿ ಸಪೋರ್ಟ್ ಕೂಡ ಮಾಡಿದರು. ಒಬ್ಬ ಸಣ್ಣ ಕಲಾವಿದನ ಪ್ರತಿಭೆಯನ್ನು ಗುರುತಿಸಿ ಕರುನಾಡ ಚಕ್ರವರ್ತಿ ಅಷ್ಟು ದೊಡ್ಡ ರಿಯಾಲಿಟಿ ಶೋ ಸಮಯದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದು ಸಾಮಾನ್ಯವಾದ ಮಾತಲ್ಲ ಅಂತಲೇ ಹೇಳಬಹುದು. ಇನ್ನು ಗಿಲ್ಲಿಯವರು ಬಿಗ್ ಬಾಸ್ ಟ್ರೋಫಿ ಗೆದ್ದ ತಕ್ಷಣವೇ ಓಡಿ ಬಂದಿದ್ದು ದೊಡ್ಡ ಮನೆಗೆ. ಶಿವಣ್ಣ ಮತ್ತು ಗೀತಾ ಅಕ್ಕ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಾಗ ಶಿವಣ್ಣ ಗಿಲ್ಲಿ ಅವರನ್ನು ತಬ್ಬಿಕೊಂಡು ತಲೆ ಸವರಿ ತಮ್ಮ ಸ್ವಂತ ತಮ್ಮನಂತೆ ಸಂಭ್ರಮಿಸಿದರು. ಈ ಬಗ್ಗೆ ಗಿಲ್ಲಿ ಮಾತನಾಡಿ, ಬಿಗ್ ಬಾಸ್ ಶೋ ಸಮಯದಲ್ಲಿ ಶಿವಣ್ಣ ಸರ್ ನನಗೆ ಕೊಟ್ಟ ಸಪೋರ್ಟ್ ನನ್ನ ಜನ್ಮಾಂತರದ ಪುಣ್ಯ. ಗೆದ್ದ ಮೇಲೆ ದೊಡ್ಡ ಮನೆಯವರ ಬಾಯಲ್ಲಿ ಆ ಪ್ರೀತಿಯ ಮಾತುಗಳನ್ನು ಕೇಳಿದ್ದೆ ನನ್ನ ಅತಿ ದೊಡ್ಡ ಅದೃಷ್ಟ. ಜಗ್ಗೇಶ್ ಸರ್ ಮತ್ತು ಶಿವಣ್ಣ ಸರ್ ಇಬ್ಬರೂ ನನ್ನ ಪಾಲಿಗೆ ದೇವರು ಎಂದು ಕಣ್ಣೀರು ಹಾಕಿದ್ದಾರೆ. ಬಿಗ್ ಬಾಸ್ ಜರ್ನಿಯಲ್ಲಿ ಶಿವಣ್ಣ ತೋರಿಸಿದ ಆ ಅಪಾರ ಪ್ರೀತಿಯೇ ಗಿಲ್ಲಿಯವರ ಬದುಕಿಗೆ ಹೊಸ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ಕೂಡ ತಪ್ಪಿಲ್ಲ.
ಇನ್ನು ಈ ಒಂದು ಸ್ನೇಹ, ಈ ಒಂದು ಬಾಂಧವ್ಯ ಬೆಳಿಬೇಕು ಅಂತ ಅಂದರೆ ಅದಕ್ಕೆ ಮುಖ್ಯ ಕಾರಣ ಕನ್ನಡ ವಾಹಿನಿಯಲ್ಲಿರುವ ಡಾನ್ಸ್ ಕರ್ನಾಟಕ ಡಾನ್ಸ್ ಶೋ ಅಂತಲೇ ಹೇಳ್ಬೋದು. ಗಿಲ್ಲಿ ಮತ್ತು ಶಿವಣ್ಣ ಅವರ ಈ ಅಪರೂಪದ ಬಾಂಡಿಂಗ್ಗೆ ಅಸಲಿ ಫೌಂಡೇಶನ್ ಹಾಕಿಕೊಟ್ಟಿದ್ದು ಕನ್ನಡದ ಖ್ಯಾತಿಯ ರಿಯಾಲಿಟಿ ಶೋ ಡಾನ್ಸ್ ಕರ್ನಾಟಕ ಡಾನ್ಸ್ ವೇದಿಕೆ. ಈ ಶೋನಲ್ಲಿ ಗಿಲ್ಲಿ ನಟ ಕೇವಲ ಒಬ್ಬ ಸ್ಪರ್ಧಿಯಾಗಿ ಅಷ್ಟೇ ಅಲ್ಲ, ತಮ್ಮ ಅದ್ಭುತ ಕಾಮಿಡಿ ಟೈಮಿಂಗ್ ಮತ್ತು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಮೂಲಕ ಇಡೀ ಕರ್ನಾಟಕದ ಗಮನ ಸೆಳೆದಿದ್ದರು. ಪ್ರಮುಖವಾಗಿ ಮಹಾಗುರುಗಳ ಸೀಟ್ನಲ್ಲಿ ಕೂತಿರೋ ಶಿವಣ್ಣ ಅವರ ಹೃದಯವನ್ನೇ ಗೆದ್ದುಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಶೋನ ಪ್ರತಿ ಎಪಿಸೋಡ್ನಲ್ಲೂ ಗಿಲ್ಲಿಯವರ ಪ್ರೇಮಲೋಕ ಐಕಾನಿಕ್ ಪೋಸ್ ಆಗಿರಲಿ ಅಥವಾ ಅವರ ಸಿಗ್ನೇಚರ್ ಡೈಲಾಗ್ ಡೆಲಿವರಿಗಳಾಗಿರಲಿ, ಶಿವಣ್ಣ ಇವೆಲ್ಲವನ್ನು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಗಿಲ್ಲಿ ಸ್ಟೇಜ್ ಮೇಲೆ ಬಂದರೆ ಸಾಕು ಶಿವಣ್ಣ ಮುಖದಲ್ಲಿ ಒಂದು ದೊಡ್ಡ ನಗು ಮೂಡ್ತಾ ಇತ್ತು. ಎಷ್ಟೋ ಬಾರಿ ಗಿಲ್ಲಿ ಅವರ ಟ್ಯಾಲೆಂಟ್ಗೆ ಮಾರು ಹೋಗಿ ಶಿವಣ್ಣ ಅವರೇ ಸ್ವತಃ ಸ್ಟೇಜ್ ಮೇಲೆ ಬಂದು ಗಿಲ್ಲಿ ಜೊತೆ ಹೆಜ್ಜೆ ಹಾಕಿದ್ದೂ ಉಂಟು. ಗಿಲ್ಲಿಯವರ ಮುಗ್ಧತೆ ಮತ್ತು ಶ್ರಮವನ್ನು ಹತ್ತಿರದಿಂದ ನೋಡಿದ್ದ ಶಿವಣ್ಣ ಪ್ರತಿ ಹಂತದಲ್ಲೂ ಅವರಿಗೆ ಬೆನ್ನು ತಟ್ಟಿ ನೀನು ತುಂಬ ಮುಂದೆ ಬರ್ತೀಯಾ ಕಣೋ ಅಂತ ಪ್ರೀತಿಯಿಂದ ಪ್ರೋತ್ಸಾಹಿಸ್ತಿದ್ರು. ಡಿ ವೇದಿಕೆಯಲ್ಲಿ ಶಿವಣ್ಣ ತೋರಿದ ಆ ಒಲವು ಮತ್ತು ಬೆಂಬಲವೇ ಮುಂದಿನ ಬಿಗ್ ಬಾಸ್ನಲ್ಲೂ ಮುಂದುವರಿದು ಗಿಲ್ಲಿ ಇವತ್ತು ಕರುನಾಡಿನ ಮನೆ ಮನೆ ಮಾತಾಗಲು ಪ್ರಮುಖ ಕಾರಣವಾಗಿದೆ ಅಂತ ಕೂಡ ಹೇಳಬಹುದು. ಇನ್ನು ದರ್ಶನ್ ಅಭಿಮಾನಿಯಾಗಿರುವ ಗಿಲ್ಲಿಯವರು ಕೇವಲ ಶಿವಣ್ಣ ಮಾತ್ರವಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೂ ಕೂಡ ಅಷ್ಟೇ ಪ್ರಾಣ. ದರ್ಶನ್ ಅವರ ಮೇಲಿರುವ ಅಭಿಮಾನದ ಬಗ್ಗೆ ಗಿಲ್ಲಿ ಹಲವು ಬಾರಿ ಮುಕ್ತವಾಗಿ ಮಾತನಾಡಿದ್ದಾರೆ. ಚಿತ್ರರಂಗಕ್ಕೆ ಬರುವ ಪ್ರತಿಯೊಬ್ಬ ಸಾಮಾನ್ಯ ಯುವಕನಿಗೂ ದರ್ಶನ್ ಅವರ ಜರ್ನಿ ಒಂದು ದೊಡ್ಡ ಇನ್ಸ್ಪಿರೇಷನ್. ಗಿಲ್ಲಿ ಕೂಡ ಅದಕ್ಕೆ ಹೊರತಲ್ಲ. ದರ್ಶನ್ ಸರ್ ಅಂದರೆ ಕೇವಲ ಒಬ್ಬ ಸೂಪರ್ ಸ್ಟಾರ್ ಮಾತ್ರವಲ್ಲ, ಅವರು ಕೋಟ್ಯಾಂತರ ಅಭಿಮಾನಿಗಳಿಗೆ ಆನೆಬಲ ತರುವ ಒಬ್ಬ ಶಕ್ತಿಯುತ ಮನುಷ್ಯ. ಅವರ ಆ ಮಾಸ್ ಪರ್ಸನಾಲಿಟಿ, ನೇರ ನಡೆ ಮತ್ತು ನುಡಿ, ಹಾಗೆ ಅಭಿಮಾನಿಗಳನ್ನು ಸೆಲೆಬ್ರಿಟಿಗಳು ಅಂತ ಕರೆಯೋ ಆ ದೊಡ್ಡ ಗುಣಕ್ಕೆ ನಾನು ಕಂಪ್ಲೀಟ್ ಫಿದಾ ಆಗಿಬಿಟ್ಟಿದ್ದೀನಿ ಅಂತ ಗಿಲ್ಲಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಭೇಟಿ ಆಗ್ತಾರೆ, ಹಾಗೆ ಈ ಒಂದು ಬಾಂಧವ್ಯವನ್ನು ಹೇಗೆ ಗಟ್ಟಿಗೊಳಿಸ್ಕೊಂಡು ಮುಂದೆ ಸಾಕ್ತಾರೆ ಅನ್ನೋದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸ್ಯಾಂಡ್ಲ್ವುಡ್ನ ಪ್ರತಿಯೊಂದು ನಿಖರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.